ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸಾಲಾಗಿ ಬಿದ್ದ ಕರೆಂಟು ಕಂಬಗಳು, ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ, ರೈತರು ಆಕ್ರೋಶ. ಮಸ್ಕಿ ಕವಿತಾಳ ಮುಖ್ಯ ರಸ್ತೆ ಕಲ್ಪಿಸುವ ಜೋಳದ ರಾಶಿ ಕ್ಯಾಂಪ್, ಪಲ್ಲಯ್ಯ ಕ್ಯಾಂಪ್ ರಸ್ತೆಯ ಹೊಲಗದ್ದೆಗಳಲ್ಲಿ ಕಳೆದ 15-20 ದಿನಗಳ ಹಿಂದೆ ಭಾರಿ ಪ್ರಮಾಣದ ಗಾಳಿ, ಮಳೆ, ಗುಡುಗಿನಿಂದ ಅಂದಾಜು 15-20 ಕರೆಂಟ್ ಕಂಬಗಳು ವೈರ್ ಸಮೇತ ಕೆಳಗಡೆ ಬಿದ್ದು ಕಂಬಗಳು ಮುರಿದು ಹೋಗಿವೆ. ವೈರ್ ಸಹ ಹಾಗೆ ಕೆಳಗಡೆ ಬಿದ್ದಿವೆ. ಆದರೆ ಇಷ್ಟು ದಿನಗಳಾದರೂ ಮಸ್ಕಿಯ ಜೆಸ್ಕಾಂ ಅಧಿಕಾರಿಗಳು ಈ ಅಪಾಯಕಾರಿ ಬೆಳವಣಿಗೆಯನ್ನ ಸರಿಪಡಿಸುವ ಕೆಲಸ ಮಾಡದಿರುವುದು ಬಿಟ್ಟು ನಿರ್ಲಕ್ಷ್ಯ ತಾಳಿದ್ದಾರೆ. ಸದ್ಯ ಮಳೆ ಬರುವ ಕಾರಣ ಹೊಲಗಳು ಹಸಿಯಾಗಿದ್ದು ರೈತರು ಕೃಷಿ ಚಟುವಟಿಕೆ ಆರಂಭ ಮಾಡುತ್ತಾರೆ. ಅದಕ್ಕೆ ಕಂಬ ಬಿದ್ದಿರುವ ಹೊಲ ಗದ್ದೆಗಳ ರೈತರು ಬಹಳಷ್ಟು ಆಕ್ರೋಶಭರಿತರಾಗಿದ್ದು, ಹೀಗಾದರೂ ಸಂಬಂಧಿಸಿದ ಜೆಸ್ಕಾಂ ಅಧಿಕಾರಿಗಳು ಬಿದ್ದಿರುವ ಕಂಬಗಳನ್ನು ಬೇಗನೆ ಸರಿಪಡಿಸುವ ಕೆಲಸ ಮಾಡಬೇಕು ಎಂದು ರೈತರ ಆಗ್ರಹವಾಗಿದೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ನಾವು ಮಸ್ಕಿ ಮತ್ತು ಕವಿತಾಳ ಮಧ್ಯೆ ಹೋಗ್ತಕ್ಕಂಥ ಈ ಒಂದು ಪಲೈ ಕ್ಯಾಂಪ್ ಆಗಿರ್ಬೋದು, ಜೋರಸ್ ಕ್ಯಾಂಪ್ ಆಗಿರ್ಬೋದು, ಕಳೆದ ತಿಂಗಳಾನುಗಟ್ಟಲೆ ಈ ಒಂದು 16-20 ಕಂಬಗಳು ಬಿದ್ದಾವ. ಈ ರೀತಿಯಾಗಿ ಬಿದ್ದಿರ್ತಕ್ಕಂಥ ಈ ಒಂದು ಕಂಬಗಳು ಭಾಳಷ್ಟು ಅಪಾಯಕಾರಿ ಇವೆ. ತಾವು ನೋಡ್ಬೋದು, ಈಗ ವೈರ್ಗಳು ಹಂಗೆ ಬಿದ್ದಾವ. ಇಲ್ಲಿ ದನಕರುಗಳಾಗಿರ್ಬೋದು, ಏನಾಗಿರ್ಬೋದು, ಭಾಳಷ್ಟು ಒಂದು ನೋವಿನ ಸಂಗತಿ. ಯಾಕಂದರೆ ಈಗಾಗಲೇ ಮಳೆ ಬಂದಿರೋದ್ರಿಂದ ಇಲ್ಲಿ ಈ ಭಾಗದ ರೈತರು ಇನ್ನೇನು ಒಂದು ಕೃಷಿ ಚಟುವಟಿಕೆ ಆರಂಭ ಆಗ್ತಾವ. ಅದಕ್ಕೋಸ್ಕರ ಈ ಒಂದು ಅಪಾಯಕಾರಿ ಇರ್ತಕ್ಕಂಥ ಒಂದು ಕೆಲಸವನ್ನು ಬೇಗನೆ ಮಾಡ್ತಕ್ಕಂಥದ್ದು ಈ ಜೆಸ್ಕಾಂ ನಿರ್ಲಕ್ಷ್ಯತನ. ಅದಕ್ಕೋಸ್ಕರ ಬಹುಬೇಗನೆ ಮಾಡ್ತಕ್ಕಂಥದ್ದು ಈ ಒಂದು ಹೊಲ ಗದ್ದೆಗಳ ರೈತರ ಒಂದು ಆಗ್ರಹವಾಗಿದೆ.